Should we start? What is this? Present continuous. Okay? Present continuous. So let's practice present continuous again. Okay? Present continuous. Okay? For present continuous, we need 3 boxes. ನಮಗೆ 3 boxes ಬೇಕು. Present continuous ಗೆ 3 boxes ಬೇಕು. Okay? Second box ಅಲ್ಲಿ ಓಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಇವಾಗ ಆಗ್ತಾ ಇದೆ, ಇವಾಗ ನಡೀತಾ ಇದೆ. ಓಕೆ, ನಾನು ಮಾಡ್ತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ, ಎಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್. ಓಕೆ, ಸೊ ಪ್ರೆಸೆಂಟ್ ಕಂಟಿನ್ಯೂಸ್ಗೆ 3 ಬಾಕ್ಸಸ್ ಇರುತ್ತೆ. ಸೆಕೆಂಡ್ ಬಾಕ್ಸಲ್ಲಿ ಆ್ಯಮ್ ಫ್ಯೂಚರ್ ಅಂದರೆ ಸೆಕೆಂಡ್ ಬಾಕ್ಸಲ್ಲಿ ವಿಲ್ ಬರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಆ್ಯಮ್ ಬರುತ್ತೆ. ಓಕೆ, ಸೊ ಒಂದು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡೋಣ. ನಾನು ತಿಂತಾ ಇದ್ದೀನಿ, ನಾನು ತಿಂತಿದ್ದೀನಿ. ನಾನು ತಿಂತಿದ್ದೀನಿ. ಓಕೆ, ಫಸ್ಟ್ ಬಾಕ್ಸಲ್ಲಿ ಯಾರು, ನಾನು, ಐ. ಸೆಕೆಂಡ್ ಬಾಕ್ಸಲ್ಲಿ ಆ್ಯಮ್, ಐ ಆ್ಯಮ್. ತಿಂತಿದ್ದೀನಿ, ತಿನ್ನೋದಂದರೆ ಈಟ್. ಓಕೆ, ಕಂಟಿನ್ಯೂಸ್ ಆಗ್ತಿದೆ. ಓಕೆ, ಅದಕ್ಕೆ ಇಂಗ್ ಎಕ್ಸ್ಟ್ರಾ ಇಂಗ್ ಬರುತ್ತೆ. ಇಂಗ್ ಅಂದರೆ ಆಗ್ತಿದೆ. ಓಕೆ, ಐ ಆ್ಯಮ್ ಈಟಿಂಗ್. ಸೊ 3 ಬಾಕ್ಸಸ್ ಇರುತ್ತೆ. ಫಸ್ಟ್ ಬಾಕ್ಸಲ್ಲಿ ಯಾರು, ನಾನು ತಿಂತಿದ್ದೀನಿ. ಸೆಕೆಂಡ್ ಬಾಕ್ಸಲ್ಲಿ ಆ್ಯಮ್ ಇರುತ್ತೆ. ಓಕೆ, ಸೆಕೆಂಡ್ ಬಾಕ್ಸಲ್ಲಿ ಆ್ಯಮ್ ಫಿಕ್ಸ್ಡ್ ಅದು. ಥರ್ಡ್ ಬಾಕ್ಸಲ್ಲಿ ಕೆಲಸ. ಓಕೆ, ಏನು ಮಾಡ್ತಾ ಇದ್ದೀನಿ, ತಿಂತಿದ್ದೀನಿ. ತಿನ್ನೋದಂದರೆ ಈಟ್. ಇದು ಆಗ್ತಿದೆ, ಅದಕ್ಕೆ ಇಂಗ್ ಎಕ್ಸ್ಟ್ರಾ ಬರುತ್ತೆ. ಓಕೆ, ಫ್ಯೂಚರ್ ಅಂದರೆ ಸೆಕೆಂಡ್ ಬಾಕ್ಸಲ್ಲಿ ವಿಲ್ ಬರುತ್ತೆ. ನಾನು ತಿಂತೀನಿ, ಐ ವಿಲ್ ಈಟ್. ಇನ್ನು ಬರಲ್ಲ, ಅದು ತಿಂತಿದ್ದೀನಿ ಆಗ್ತಿಲ್ಲ, ಆಗುತ್ತೆ. ನಾನು ತಿಂತೀನಿ, ಅದಕ್ಕೆ ಐ ವಿಲ್ ಈಟ್. ಇಲ್ಲಿ ಐ ಆ್ಯಮ್ ಈಟಿಂಗ್. ಇನ್ನೊಂದು, ನಾನು ಹೋಗ್ತಿದ್ದೀನಿ, ಐ ಆ್ಯಮ್. ಹೋಗೋದಂದ್ರೆ ಗೋ ಇಂಗ್ ಬರುತ್ತೆ. ಓಕೆ, ಗೋ ಇಂಗ್. ಓಕೆ, ನಾನು ಆಡ್ತಿದ್ದೀನಿ, ಆಡಲ್ಲ, ಆಡ್ತಿದ್ದೀನಿ, ಐ ಆ್ಯಮ್. ಆಡೋದಂದ್ರೆ ಪ್ಲೇಯಿಂಗ್. ಓಕೆ, ನಾನು ಓದ್ತಿದ್ದೀನಿ, ಐ ಆ್ಯಮ್. ಓದೋದಂದ್ರೆ ರೀಡ್, ರೀಡಿಂಗ್. ಓಕೆ, ಅಷ್ಟೇ, ಅಷ್ಟು ಈಸಿ. 3 ಬಾಕ್ಸಸ್ ಅಷ್ಟೇ. ಓಕೆ, ಪ್ರೆಸೆಂಟ್ ಅಂದರೆ ಆಗ್ತಿದೆ, ಕಂಟಿನ್ಯೂಸ್. ಓಕೆ, ಆಗ್ತಿದೆ. ಸೊ ಎಷ್ಟು ಬಾಕ್ಸಸ್ ಬೇಕು? 3 ಬಾಕ್ಸಸ್ ಬೇಕು ಅಷ್ಟೇ. 1 2 3. ಸೆಕೆಂಡ್ ಬಾಕ್ಸಲ್ಲಿ ಆಲ್ರೆಡಿ ಆ್ಯಮ್ ಇರುತ್ತೆ. ಫಸ್ಟ್ ಬಾಕ್ಸಲ್ಲಿ ಯಾರು, ನಾನು ತಿಂತಿದ್ದೀನಿ. ತಿನ್ನೋದಂದರೆ ಈಟ್, ಈಟಿಂಗ್. ಐ ಆ್ಯಮ್ ಈಟಿಂಗ್ ಅಷ್ಟೇ. ಐ ಆ್ಯಮ್ playing, I am reading, I am sleeping, I am working, I am doing, I am going, I am coming. That's too easy. Only 3 boxes. Okay? Do you understand? Do you have any doubts? Adaita. Good. Very good. Next. ಅವನು ತಿಂತಾ ಇದ್ದಾನೆ. ಲಿಸನ್. ಸೊ ಅಗೇನ್ ಅವನು ತಿಂತಿದ್ದಾನೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್. ಓಕೆ, ಆಗ್ತಾ ಇದೆ, ಇವಾಗ ಆಗ್ತಾ ಇದೆ, ಅವನು ಇವಾಗ ತಿಂತಿದ್ದಾನೆ. ಸೊ 3 ಬಾಕ್ಸಸ್, 3 ಬಾಕ್ಸಸ್. 1 2 3. ಓಕೆ, ಸೆಕೆಂಡ್ ಬಾಕ್ಸಲ್ಲಿ ನಾನು ಅಂದರೆ ಆ್ಯಮ್ ಬರುತ್ತೆ. ಓಕೆ, ಅವನು ಅವಳು ಅಂದರೆ ಈಸ್ ಬರುತ್ತೆ.
ಓಕೆ ಈಸ್ ಒಬ್ಬರೇ ಓಕೆ ಅವನು ಅವಳು ಒಬ್ಬರೇ ಅಂದರೆ ಈಸ್ ಬರುತ್ತೆ ಓಕೆ ನಾನು ಅಂದರೆ ಆ್ಯಮ್ ಬರುತ್ತೆ ಓಕೆ ಆ್ಯಮ್ ಬರುತ್ತೆ ಅವನು ಅವಳು ಅಂದರೆ ಈಸ್ ಬರುತ್ತೆ ಅದೊಂದೇ ಚೇಂಜ್ ಅಷ್ಟೇ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಫ್ಯೂಚರ್ ಅಂದರೆ ಎಲ್ಲ ವಿಲ್ ಐ ವಿಲ್ ಹಿ ವಿಲ್ ಶಿ ವಿಲ್ ಪ್ರೆಸೆಂಟಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಚಿಕ್ಕದು ಚೇಂಜ್ ಅಷ್ಟೇ ಓಕೆ ಏನು ಚೇಂಜ್ ಐ ಅಂದರೆ ಆ್ಯಮ್ ಬರುತ್ತೆ ಅವಳು ಅವನು ಅಂದರೆ ಈಸ್ ಬರುತ್ತೆ ಓಕೆ ಸೊ ನೋಡೋಣ ಸೊ ಫಸ್ಟ್ ಬಾಕ್ಸಲ್ಲಿ ಯಾರು ಅವನು ತಿಂತಿದ್ದಾನೆ ಯಾರು ಅವನು ಹಿ ಅವನು ಅಂದರೆ ಹಿ ಅವನು ತಿಂತಿದ್ದಾನೆ ಸೆಕೆಂಡ್ ಬಾಕ್ಸಲ್ಲಿ ಈಸ್ ಅವನು ಹಿ ಈಸ್ ಈಟಿಂಗ್ ತಿನ್ನೋದು ಈಟಿಂಗ್ ಅವನು ಹೋಗ್ತಿದ್ದಾನೆ going ಅವನು ಓದ್ತಿದ್ದಾನೆ louder he is reading ಅವನು ಬರೆಯುತ್ತಿದ್ದಾನೆ louder he is writing ಅಷ್ಟೇ ಚೇಂಜ್ ಏನು ಐ ಅಂದರೆ ಆ್ಯಮ್ ಬರುತ್ತೆ ಹಿ ಅಂದರೆ ಈಸ್ ಬರುತ್ತೆ ಶಿ ಅಂದರೆ ಈಸ್ ಬರುತ್ತೆ ಅವನು ಅವಳು ಅಂದರೆ ಈಸ್ ಬರುತ್ತೆ ಓಕೆ ಐ ಅಂದರೆ ಐ ಆ್ಯಮ್ ಅದೆಲ್ಲರೂ ಗೊತ್ತು ಐ ಆ್ಯಮ್ ವೆಂಕಟ್ ಐ ಆ್ಯಮ್ ಸುಭಾಷ್ ಆ ಥರ ಓಕೆ ಐ ಆ್ಯಮ್ ಕಮಿಂಗ್ ಎಲ್ಲರೂ ಗೊತ್ತಾನೆ ಐ ಅಂದರೆ ಆ್ಯಮ್ ಅಂತ ಹಿ ಶಿ ಅಂದರೆ ಅವನು ಅವಳು ಅಂದರೆ ಈಸ್ ಬರುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಜಾಸ್ತಿ ಜನ ಓಕೆ ಜಾಸ್ತಿ ಜನಗಳು ಅವರು ನಾವು ಓಕೆ ಅವರು ಅಂದರೆ ದೇ ಜಾಸ್ತಿ ಜನಗಳು ನಾವು ವಿ ಓಕೆ ಸೊ ಜಾಸ್ತಿ ಜನ ಇದ್ದರೆ ಇನ್ನೊಂದು ಚೇಂಜ್ ಆರ್ ಏನಾಗುತ್ತೆ ಆರ್ ಓಕೆ ಐ ಅಂದರೆ ಆ್ಯಮ್ ಅವನು ಅವಳು ಈ ಶಿ ಅಂದರೆ ಈಸ್ ಜಾಸ್ತಿ ಜನಗಳಂದರೆ ಆರ್ ದೇ ವಿ ಅಂದರೆ ಆರ್ ಓಕೆ ಸೊ ಪ್ರಾಕ್ಟೀಸ್ ಮಾಡೋಣ ಅವರು ಹೋಗ್ತಿದ್ದಾರೆ ಅವರು ಅಂದರೆ ಸೆಕೆಂಡ್ ಬಾಕ್ಸಲ್ಲಿ ಆರ್ ಗೋಯಿಂಗ್ ಹೋಗ್ತಿದ್ದಾರೆ ಅವರು ಓದ್ತಿದ್ದಾರೆ ದೇ ಆರ್ ರೀಡಿಂಗ್ ಓದೋದು ಅವರು ಬರ್ತಿದ್ದಾರೆ ದೇ ಆರ್ ಕಮಿಂಗ್ ವೆರಿ ಗುಡ್ ಅವರು ಆಡ್ತಿದ್ದಾರೆ ದೇ ಆರ್ ಪ್ಲೇಯಿಂಗ್ ವೆರಿ ಗುಡ್ ಅವರು ಕುಡಿತಿದ್ದಾರೆ ಲೌಡರ್ ದೇ ಆರ್ ಡ್ರಿಂಕಿಂಗ್ ಅಷ್ಟೇ ಓಕೆ ಸೊ ಇದಕ್ಕೆ ಒಂದು ಟ್ರಿಕ್ ಕೊಡ್ತೀನಿ ಐ ವಿಲ್ ಗಿವ್ ಯು ಎ ಟ್ರಿಕ್ ಕೊಡ್ತೀನಿ ಓಕೆ ಟ್ರಿಕ್ ಏನಂದರೆ ಐ ಅಂದರೆ ಆ್ಯಮ್ ಒಬ್ಬರೇ ಅಂದರೆ ಈ ಶಿ ಈಸ್ ಬರುತ್ತೆ ಒಬ್ಬರೇ ಅಂದರೆ ಈಸ್ ಬರುತ್ತೆ ಜಾಸ್ತಿ ಜನಗಳಂದರೆ ಆರ್ ಬರುತ್ತೆ ಓಕೆ ಮತ್ತೆ ನೀನು ಅಂದರೆ ಯು ಜಾಸ್ತಿ ಜನ ನೀವು ಅಂದರೆ ಯು ಇಂಗ್ಲೀಷಲ್ಲಿ ನೀನು ಅಂದರೆ ಯು ನೀವು ಅಂದರೆ ಯು ಜಾಸ್ತಿ ಜನಗಳು ಯು ನೀನು ಯು ಸೊ ಅದಕ್ಕೆ ಯುನೇ ಜಾಸ್ತಿ ಜನಗಳ ಥರ ಟ್ರೀಟ್ ಮಾಡಬೇಕು
ಸೊ ಒಬ್ಬರೇ ಅಂದರೆ ಈಸ್, ಜಾಸ್ತಿ ಜನ ಅಂದರೆ ಆರ್, ನಾನು ಅಂದರೆ ಸ್ಪೆಷಲ್, ಆ್ಯನ್, ಐ ಅಂದರೆ ಸ್ಪೆಷಲ್ ತಾನೆ, ಸ್ಪೆಷಲ್ ತಾನೆ, ಐ ಅಂದರೆ ಆ್ಯನ್, ಒಬ್ಬರೇ ಅಂದರೆ ಈಸ್, ಜಾಸ್ತಿ ಜನಗಳು ಅಂದರೆ ಆರ್, ಯು ಅಂದರೆ ಇಂಗ್ಲೀಷಲ್ಲಿ ನೀನು ಅಂದರೆ ಯು, ಇವು ಅಂದರೆ ಯು, ಅದಕ್ಕೆ ಜಾಸ್ತಿ ಜನ ಥರ ಟ್ರೀಟ್ ಮಾಡಬೇಕು, ಅದಕ್ಕೆ ಯು ಅಂದರೆ ಆರ್, ಯು ಆರ್. ಸೊ ಅದು ಗೊತ್ತು ನಮಗೆ, ಯು ಆರ್ ಬ್ಯೂಟಿಫುಲ್, ಯು ಆರ್ ವೆಲ್ಕಮ್, ಯು ಆರ್ ಗುಡ್, ಯು ಆರ್ ಲುಕಿಂಗ್ ಗುಡ್, ಗೊತ್ತಾನೆ ನಾವು ಯೂಸ್ ಮಾಡ್ತೀವಿ ಸರ್ ಚಿಕ್ಕ ಚಿಕ್ಕ ಸೆಂಟೆನ್ಸಸ್. ಓಕೆ, ಐ ಅಂದರೆ ಐ ಆಮ್ ಕಮಿಂಗ್, ಅದು ಗೊತ್ತು. ಯು ಅಂದರೆ ಯು ಆರ್ ಗೊತ್ತು, ಅದು ಜಾಸ್ತಿ ಜನಕ್ಕೆ ಗೊತ್ತು. ಓಕೆ, ಸೊ ನನಗೆ ನಾವು ಇದು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಏನು, ಅವನು ಅವಳು ಅಂದರೆ ಈಸ್, ಒಬ್ಬರೇ ಅಂದರೆ ಈಸ್, ಜಾಸ್ತಿ ಜನಗಳಂದರೆ ಆರ್, ಐ ಅಂದರೆ ಸ್ಪೆಷಲ್, ಅದಕ್ಕೆ ಆ್ಯನ್, ನೀನು ಅಂದರೆ ನೀವು ನೀನು ಸೇಮ್ ಯು, ಯು ಅಂದರೆ ಜಾಸ್ತಿ ಜನಗಳನ್ನ ಟ್ರೀಟ್ ಮಾಡಬೇಕು, ಆರ್. ಓಕೆ, ಇದು ನೆನ್ಪಿಟ್ಕೋಬೇಕು ಅಷ್ಟೇ. ಇದು ನೆನಪಿದ್ರೆ ಸೆಂಟೆನ್ಸ್ ಹೇಳ್ಬೋದು. ಓಕೆ, ಸೆಂಟೆನ್ಸ್ ಹೇಳೋಕ್ಕೆ 3 ಬಾಕ್ಸಸ್ ಇರುತ್ತೆ. ಓಕೆ, ಸೆಕೆಂಡ್ ಬಾಕ್ಸಲ್ಲಿ ಇದು ಹೋಗುತ್ತೆ. ಓಕೆ, ಸೊ ಐ ಇದ್ರೆ ಆ್ಯಮ್ ಹೋಗುತ್ತೆ, ಐ ಆ್ಯಮ್ ಗೋಯಿಂಗ್. ಹಿ ಇದ್ರೆ ಈಸ್ ಹೋಗುತ್ತೆ, ಹಿ ಈಸ್ ಗೋಯಿಂಗ್. ಜಾಸ್ತಿ ಜನಗಳಲ್ಲಿ ಆರ್ ಹೋಗುತ್ತೆ, ದೇ ಆರ್ ಗೋಯಿಂಗ್. ಅಷ್ಟೇ, ಈಸಿ ತಾನೆ? ನಾವು ಪ್ರಾಕ್ಟೀಸ್ ಮಾಡೋಣ. ನಮಗೂ ಫ್ಯೂಚರ್ ಟೆನ್ಸ್ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ ಬರುತ್ತೆ, ಎರಡೂ ಪ್ರಾಕ್ಟೀಸ್ ಮಾಡೋಣ. ಸೊ ಸೇಮ್ ಸಿಚುವೇಶನ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿರೋದು ಪಾರ್ಟಿ. ಓಕೆ, ಸೊ ನಾಳೆ ಪಾರ್ಟಿ ಇದೆ, ದೇರ್ ಇಸ್ ಎ ಪಾರ್ಟಿ ಟುಮಾರೋ. ಓಕೆ, ನಾನು ಹೋಗ್ತೀನಿ, ಐ ವಿಲ್ ಗೋ. ಅವನು ಹೋಗ್ತಾನೆ, ಹಿ ವಿಲ್ ಗೋ. ನೀನು ಹೋಗ್ತೀಯಾ, ಯು ವಿಲ್ ಗೋ. ಅವಳು ಹೋಗ್ತಾಳೆ, ಶಿ ವಿಲ್ ಗೋ. ಅವರೆಲ್ಲರೂ ಹೋಗ್ತಾರೆ, ದೇ ವಿಲ್ ಗೋ. ನಾವೆಲ್ಲರೂ ಹೋಗ್ತೀವಿ, ವಿ ವಿಲ್ ಗೋ. ಓಕೆ, ನಾನು ಬಿರಿಯಾನಿ ತಿಂತೀನಿ, ಐ ವಿಲ್, ಫ್ಯೂಚರ್ ತಾನೆ, ವಿಲ್, ಐ ವಿಲ್ ಈಟ್ ಬಿರಿಯಾನಿ. ಅವನು ನೂಡಲ್ಸ್ ತಿಂತಾನೆ, ಹಿ ವಿಲ್ ಈಟ್ ನೂಡಲ್ಸ್. ಅವಳು ಐಸ್ ಕ್ರೀಮ್ ತಿಂತಾಳೆ, ಶಿ ವಿಲ್ ಈಟ್ ಐಸ್ ಕ್ರೀಮ್. ಓಕೆ, ಅದೆಲ್ಲ ಫ್ಯೂಚರಲ್ಲಿ ಹೇಳ್ಬೋದು. ಆದಮೇಲೆ ನಾನು ಡ್ಯಾನ್ಸ್ ಮಾಡ್ತೀನಿ, ಐ ವಿಲ್ ಡ್ಯಾನ್ಸ್. ನೀನು ಹಾಡ್ತೀಯಾ, ಯು ವಿಲ್ ಸಿಂಗ್. ಅವನು ಮಿಮಿಕ್ರಿ ಮಾಡ್ತಾನೆ, ಹಿ ವಿಲ್ ಡೂ ಮಿಮಿಕ್ರಿ. ಹಿ ವಿಲ್ ಮಾಡ್ತಾನೆ, ಮಿಮಿಕ್ರಿ ಮಾಡ್ತಾನೆ, ಹಿ ವಿಲ್ ಡೂ ಮಿಮಿಕ್ರಿ. ಆ ಥರ. ಓಕೆ, ಸೊ ಇದೆಲ್ಲ ಫ್ಯೂಚರ್ ಟೆನ್ಸ್. ಸೇಮ್ ಅದೇ ಸಿಚುವೇಶನ್ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಅಂದರೆ ಪಾರ್ಟಿ ಇವಾಗ ಆಗ್ತಾ ಇದೆ. ಓಕೆ, ಸೊ ನಾನು ಪಾರ್ಟಿಗೆ ಹೋಗ್ತಿದ್ದೀನಿ, ನೀನು ಹೋಗ್ತಿದೀಯಾ, ಅವನು ಹೋಗ್ತಿದ್ದಾನೆ, ಅವಳು ಹೋಗ್ತಿದ್ದಾಳೆ, ಅವಳು ಹೋಗ್ತಿದ್ದಾನೆ, ನಾವು ಹೋಗ್ತಿದ್ದೀವಿ. ಇದೆಲ್ಲ ಪ್ರೆಸೆಂಟಲ್ಲಿ. ಓಕೆ, ಪ್ರೆಸೆಂಟಲ್ಲಿ ಫ್ಯೂಚರ್ ಅಂದರೆ ವಿಲ್ ಬರುತ್ತೆ, ಪ್ರೆಸೆಂಟಲ್ಲಿ ಆ್ಯಮ್, ಈಸ್, ಆರ್. ವೆರಿ ಗುಡ್, ಇದು ಬರುತ್ತೆ. ಓಕೆ, ಸೊ ಇದೆಲ್ಲ ಸೇಮ್ ರಿಪೀಟ್ ಮಾಡೋಣ. ಓಕೆ, ನಾನು ಹೋಗ್ತಿದ್ದೀನಿ, ಐ ಆಮ್ ಗೋಯಿಂಗ್. ಓಕೆ, ಸೊ ಇಲ್ಲೇನು ಬರುತ್ತೆ, ಆ್ಯಮ್, ಇಲ್ಲ ಈಸ್, ಇಲ್ಲ ಆರ್. ಓಕೆ, ಐ ಆಮ್ ಗೋಯಿಂಗ್. ನೀನು ಹೋಗ್ತಿದೀಯಾ, ಯುಗೇನು ಬರುತ್ತೆ, ಯುಗೇನು ಬರುತ್ತೆ, ಯುನೇ ಜಾಸ್ತಿ ಜನಗಳ ಥರ ಟ್ರೀಟ್ ಮಾಡಬೇಕು. ಯುಗೇನು ಬರುತ್ತೆ, ಆರ್. ನೀನು ಹೋಗ್ತಿದೀಯಾ, ನೀನು, ಯು ಆರ್ ಗೋಯಿಂಗ್. ಅಷ್ಟೇ, ನಾನು ಹೋಗ್ತಿದ್ದೀನಿ, ಐ ಆಮ್ ಗೋಯಿಂಗ್. ನೀನು ಹೋಗ್ತಿದೀಯಾ, ಯು ಆರ್ ಗೋಯಿಂಗ್. ಅವನು ಹೋಗ್ತಿದ್ದಾನೆ, he is. ಒಬ್ಬರೇ, ಅವರಿಗೆ ಈಸ್ ಬರುತ್ತೆ, he is going.
He is going. ಅವಳು ಹೋಗ್ತಿದ್ದಾಳೆ. She is going. ಅವರು ಹೋಗ್ತಿದ್ದಾರೆ. Very good. They are going. ನಾವು ಹೋಗ್ತಿದ್ದೀವಿ. We are going. ಫಸ್ಟ್ ಆಯಿತು. ನೆಕ್ಸ್ಟ್, ನಾನು ಬಿರಿಯಾನಿ ತಿಂತಿದ್ದೀನಿ. I am eating biryani. I am Eating biryani. ಇಂದು ಬರುತ್ತೆ. I am Biryani. eating biryani. ನನಗೆ ಆಮ್ ಬರುತ್ತೆ. ಐಗೆ ಆಮ್ ಬರುತ್ತೆ. I am eating biryani. ನೀನು ನೂಡಲ್ಸ್ ತಿಂತಿದೀಯಾ? I am. ನೀನು You are eating ನೀನು noodles. ಅಂದರೆ ಯು ಆರ್ ಬರುತ್ತೆ. ಯು ಆರ್ ಈಟಿಂಗ್ ನೂಡಲ್ಸ್. ಯು ಆರ್ Eating noodles. ಈಟಿಂಗ್ ನೂಡಲ್ಸ್. ಅವನು He ಫ್ರೈಡ್ ರೈಸ್ ತಿಂತಿದ್ದಾನೆ. he is eating fried rice. He is eating fried rice. ಅವನಿಗೆ ಈಸ್ ಬರುತ್ತೆ. He is eating noodles. fried rice. ಅಷ್ಟೇ ತಾನೆ. ನೆಕ್ಸ್ಟ್, ಅವಳು ಐಸ್ ಕ್ರೀಮ್ ತಿಂತಿದ್ದಾಳೆ. She is eating noodles. Louder. She is eating noodles. She is Eating eating noodles. noodles. Sheಗೆ ಈಸ್ ಬರುತ್ತೆ. ಅವಳು she is eating noodles. Very good. ಅವರು ಊಟ ತಿಂತಿದ್ದಾರೆ. He will eating. ಅವರು ಜಾಸ್ತಿ ಜನ. They ಅವರು are eating. ಅವರು ಅಂದರೆ They are eating noodles. they are ಬರುತ್ತೆ. They are eating food. They are eating food. ಇಲ್ಲಾಂದ್ರೆ they are having food. They are eating food ಹೇಳ್ಬೋದು. They are eating food. ನಾವು ಊಟ ತಿಂತಿದ್ದೀವಿ. We are eating. ವೆರಿ ಗುಡ್. ನಾವು ಅಂದರೆ ವಿ, ಜಾಸ್ತಿ ಜನಗಳು, ಅದಕ್ಕೆ ಆರ್ಗಳು. ವಿ Are eating food. noodles or we are eating food. ನಾವು ಊಟ ತಿಂತಿದ್ದೀವಿ. We are eating Food. We are eating food. we are eating food. Second night, okay? ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ. ಪಾರ್ಟಿಯಲ್ಲಿ ಫಸ್ಟ್ ಸ್ಟೆಪ್ ಏನು? ಹೋಗೋದು. ಸೆಕೆಂಡ್ ಸ್ಟೆಪ್ ಏನು? ತಿನ್ನೋದು. ಆಮೇಲೆ ಡ್ಯಾನ್ಸ್ ಮಾಡೋದು, ಹಾಡೋದು, ಆ್ಯಕ್ಟಿವಿಟಿ. ಆದಮೇಲೆ ಮನೆಗೆ ಹೋಗೋದು, ಇಲ್ಲಾಂದರೆ ಗಿಫ್ಟ್ ಕೊಡೋದು. ಓಕೆ, ಸೊ ಇದು ಸೆಕೆಂಡ್ ಸ್ಟೆಪ್ ಆಯಿತು, ತಿನ್ನೋದು. ಥರ್ಡ್ ಸ್ಟೆಪ್ ಏನು? ನಾನು ಆ್ಯಕ್ಟಿವಿಟಿ, ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ. ಇವಾಗ ಪಾರ್ಟಿ ಇವಾಗ ಆಗ್ತಾಯಿದೆ, ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ. ನಾನು ನಾನು ಐ ಆ್ಯಮ್, ನನಗೆ ಆ್ಯಮ್ ಬರುತ್ತೆ. ಐ ಆ್ಯಮ್ ಡ್ಯಾನ್ಸಿಂಗ್. ಡ್ಯಾನ್ಸಿಂಗ್, ಐ ವಿಲ್ ಡ್ಯಾನ್ಸ್. ಐ ಆ್ಯಮ್ ಡ್ಯಾನ್ಸಿಂಗ್. ಐ ವಿಲ್ ಡ್ಯಾನ್ಸ್ ಅಂದರೆ ನಾನು ನಾಳೆ ಡ್ಯಾನ್ಸ್ ಮಾಡ್ತೀನಿ. ಐ ಆ್ಯಮ್ ಡ್ಯಾನ್ಸಿಂಗ್. ಓಕೆ, ನೀನು ಹಾಡ್ತಿದೀಯಾ? ನೀನು ನೀನು ಯುಗೆ ಆರ್ ಬರುತ್ತೆ. ಯು ಆರ್ ಸಿಂಗಿಂಗ್. ಹಾಡೋದಂದ್ರೆ ಸಿಂಗಿಂಗ್. ಯು ಆರ್ ಸಿಂಗಿಂಗ್. ವೆರಿ ಗುಡ್. ಅವನು ಮಿಮಿಕ್ರಿ ಮಾಡ್ತಿದ್ದಾನೆ. ಅವನು ಈಸ್ ಡೂಯಿಂಗ್ ಮಿಮಿಕ್ರಿ. ಮಾಡೋದು ಡೂ, ಹಿಂಗೆ ಬರುತ್ತೆ. ಡೂಯಿಂಗ್. He is doing mimicry. ಅಷ್ಟೇ. He is doing mimicry. ಸೊ ನಾವು ಎಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಪಾರ್ಟಿ ಇದೆ, ಪಾರ್ಟಿಗೆ ನಾಳೆ ಪಾರ್ಟಿ ಇದೆ. There is a party tomorrow. I will go. He will go. She will go. Rajesh will go. Ramesh will go. ಹೇಳ್ಬೋದು. I will dance. He will sing. He will do mimicry. You will sing. ಸೊ ಪಾರ್ಟಿ ಬಗ್ಗೆ ಎಲ್ಲ ಹೇಳ್ಬೋದು. ಸೊ ನಾಳೆ ಪಾರ್ಟಿ ಇದೆ. There is a party tomorrow. ನಾಳೆ ಪಾರ್ಟಿ ಇದೆ.
there is a party tomorrow. I will go, you will go, he will go, she will go, they will go, we will go. I will dance, I will eat biryani, I will dance, he will eat noodles, he will eat fried rice, he will eat noodles, helpಬೋದು, she will eat ice cream. ಅದು ನಾಳೆ. Okay? I will dance, you will sing, he will do mimicry. ನಾಳೆ ಅದು ಸೇಮ್ ಅದೇ ಇವತ್ತು. ಓಕೆ, ಸೊ ಇವತ್ತು ಆಗ್ತಾ ಇದೆ, ಇವಾಗ ಆಗ್ತಾ ಇದೆ. ಓಕೆ, there is a party now. ನಾಳೆ ಅಂದರೆ there is a party tomorrow. ಇವಾಗ ಅಂದರೆ there is a party now. I am going to the party. You are going to the party. He is going to the party. She is going to the party. They are going to the party. We are going to the party. Okay? So, ಹೇಳ್ಬೋದು ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತಿದೆ. ನೆಕ್ಸ್ಟ್, ನಾನು ಬಿರಿಯಾನಿ ತಿಂತಿದ್ದೀನಿ. ಐ ಆಮ್ ಈಟಿಂಗ್ ಬಿರಿಯಾನಿ. ಅವನು ಫ್ರೈಡ್ ರೈಸ್ ತಿಂತಿದ್ದಾನೆ. ಹಿ ಈಸ್ ಈಟಿಂಗ್ ಫ್ರೈಡ್ ರೈಸ್. ನೀನು ನೂಡಲ್ಸ್ ತಿಂತಿದೀಯಾ? ಯು ಆರ್ ಈಟಿಂಗ್ ನೂಡಲ್ಸ್. ಆ ಥರ ಸಿಚುವೇಶನ್ ಪಾರ್ಟಿ ಬಗ್ಗೆ ನಾವು ಎಲ್ಲ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೋದು, ಇಂಗ್ಲೀಷಲ್ಲೇ ಹೇಳ್ಬೋದು. ವಿ ಕ್ಯಾನ್ say everything about party in English. We can speak, we can say in English. Okay, that's too easy. So ಬರೀ ಪಾರ್ಟಿ ಅಲ್ಲ, ಎಲ್ಲ ಹೇಳ್ಬೋದು. ನಾಳೆ ಸ್ಕೂಲ್ ಬಗ್ಗೆ, ನಾಳೆ ಸ್ಕೂಲ್ ಇದೆ. ಓಕೆ, ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಹೇಳ್ಬೋದು. ಇಲ್ಲಾಂದರೆ ನಾಳೆ ಕ್ರಿಕೆಟ್ ಮ್ಯಾಚ್ ಇದೆ. there is a cricket match tomorrow. I will go to the match. He will go to the match. Okay? So ಎಲ್ಲ ಫ್ಯೂಚರ್ ಹೇಳ್ಬೋದು, ಫ್ಯೂಚರಲ್ಲಿ ಆಗ್ಬೋದು, ಪ್ರೆಸೆಂಟಲ್ಲಿ ಆಗ್ಬೋದು, ಎಲ್ಲ ಹೇಳ್ಬೋದು. ಯು ಅಂಡರ್ಸ್ಟ್ಯಾಂಡ್? ಓಕೆ, ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ನಾನು ಟಿ ವಿ ನೋಡ್ತಾ ಇದ್ದೀನಿ. ಐ ಆಮ್ ವಾಚಿಂಗ್ ಟಿ ವಿ. ಓಕೆ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ವಿ ಕ್ಯಾನ್ ಸೇ ಎವ್ರಿಥಿಂಗ್. ಪ್ರಾಕ್ಟೀಸ್, ಆಮೇಲೆ ಪ್ರಾಕ್ಟೀಸ್ ಮಾಡೋಣ. ವಿ ಕ್ಯಾನ್ ಪ್ರಾಕ್ಟೀಸ್ ಇಟ್ ಲೇಟರ್. ಓಕೆ, ಸದ್ಯಕ್ಕೆ ನಾವು ಲೆಟ್ಸ್ ಫೋಕಸ್ ಆನ್ ಲರ್ನಿಂಗ್ ದ ಟ್ರಿಕ್ಸ್. ಓಕೆ, ಟ್ರಿಕ್ಸ್ ಫಸ್ಟ್ ಕಲ್ತ್ಕೊಬೇಕು. ಓಕೆ, ಆದಮೇಲೆ ಪ್ರಾಕ್ಟೀಸ್ ಮಾಡಿ ಎಲ್ಲ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಕ್ಲಿಯರ್? ಡು ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್, ಎನಿ ಡೌಟ್ಸ್? ಓಕೆ, ಸೊ ಇನ್ನೊಂದು ಜಸ್ಟ್ ಒಂದು ಎಕ್ಸ್ಟ್ರಾ. ಓಕೆ, ಎಕ್ಸ್ಟ್ರಾ ಟಾಪಿಕ್ ಅಷ್ಟೇ. ಸೊ ಐ, he, she, they, we, you ಆಯಿತು. ಓಕೆ, ಐ ಅಂದರೆ ಸ್ಪೆಷಲ್, ಆ್ಯಮ್, he, she ಅಂದರೆ ಅವನು ಅವಳು ಒಬ್ಬರೇ, ಈಸ್ ಜಾಸ್ತಿ ಜನಗಳು, they, we, are. ಯು ಅಂದರೆ ಜಾಸ್ತಿ ಜನ ಥರ ಟ್ರೀಟ್ ಮಾಡಬೇಕು, ಅದಕ್ಕೆ ಆರ್. ಇನ್ನೊಂದು ರಾಜು. ರಾಜುಗೆ ಏನು ಬರುತ್ತೆ? ರಾಜುಗೆ ಆ್ಯಮ್ ಬರುತ್ತಾ, ಈಸ್ ಬರುತ್ತಾ, ಆರ್ ಬರುತ್ತಾ? ರಾಜು ಅಂದರೆ ಆ್ಯಮ್ ಅಂದರೆ ಬರೀ ಐಗೆ ಬರುತ್ತೆ, ಸ್ಪೆಷಲ್. ಐ ಆ್ಯಮ್. ಓಕೆ, ಐ ಆ್ಯಮ್ ಸ್ಪೆಷಲ್, ಬರೀ ಐಗೆ ಬರುತ್ತೆ ಆ್ಯಮ್. ರಾಜು ಅಂದರೆ ಒಬ್ಬರ ಜಾಸ್ತಿ ಜನಗಳು? ರಾಜು ಹೆಸರು ರಾಜು. ರಮೇಶ್, ರಾಜು, ಸುಭಾಷ್, ಎಷ್ಟು ಜನಗಳು? ಒಬ್ಬರೇ. ಓಕೆ, ರಾಜು ಹೆಸರು, ಅವರ ಹೆಸರು ರಾಜು. ಸೊ ಎಷ್ಟು ಜನಗಳು? ಒಬ್ಬರೇ. ಒಬ್ಬರೇ ಅಂದರೆ ಏನು ಬರುತ್ತೆ? ಒಬ್ಬರೇ ಅಂದರೆ ಈಸ್ ಬರುತ್ತೆ. ಅವನು ಅವಳು ಥರ. ರಾಜು ಅಂದರೆ ಅವನು ಅಂತ ಹೇಳ್ಬೋದು. ಅವನ ಹೆಸರೇನು? ರಾಜು. ಒಬ್ಬರೇ, ಅದಕ್ಕೆ ರಾಜುಗೆ ಈಸ್ ಬರುತ್ತೆ. ಏನು ಬರುತ್ತೆ? ಈಸ್. ಇಲ್ಲಿ ರಾಜು. ಓಕೆ, ಇಲ್ಲ ಅಂದರೆ ಉಷಾ. ಉಷಾ ಒಬ್ಬಳ, ಜಾಸ್ತಿ ಜನಗಳ? ಸಿಂಗಲ್, ಒಬ್ಬಳೇ. ಓಕೆ, ಅದಕ್ಕೆ ಉಷಾ ಈಸ್. ಓಕೆ,
ಇದು ಪ್ರಾಕ್ಟೀಸ್ ಮಾಡೋಣ. ರಾಜು ಊಟ ತಿಂತಿದ್ದಾನೆ. Raju eat. ರಾಜು Raju is eating food. ರಾಜು ಈಸ್ ಈಟಿಂಗ್. Food. ರಾಜು ತಿಂತಿದ್ದಾನೆ. ರಾಜು ಈಸ್ ಈಟಿಂಗ್ ಬಿರಿಯಾನಿ ಆರ್ ಐಸ್ ಕ್ರೀಮ್ ವಾಟರ್. ಓಕೆ, ಈಸ್ ಬರುತ್ತೆ, ಒಬ್ಬರೇ ಈಸ್ ಬರುತ್ತೆ. ಉಷಾ ಅಂದರೆ ಒಬ್ಬರ ಜಾಸ್ತಿ ಇಲ್ಲ, ಒಬ್ಬರೇ. ಓಕೆ, ಉಷಾ ಹೋಗ್ತಿದ್ದಾಳೆ. She will go. She not going. ಶೀಗೆ ಏನು ಬರುತ್ತೆ? He is going. ಒಬ್ಬರೇ. ಓಕೆ, ಶಿ ಯಾರು? ಉಷಾ. Usha ಉಷಾ ಈಸ್ ಗೋಯಿಂಗ್. ಉಷಾ is going. ಈಸ್ ಗೋಯಿಂಗ್. ಓಕೆ, ಶಿ ಈಸ್ ಗೋಯಿಂಗ್. ಯಾರು? ಉಷಾ. ಉಷಾ ಅಂದರೆ ಒಬ್ಬರೇ. ಉಷಾ ಈಸ್ ಗೋಯಿಂಗ್. ಅದಾಯ್ತಾ? ಒಬ್ಬರೇ ಅಂದರೆ ಈಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಬ್ಬರು, ರಾಜು ಮತ್ತು ಉಷಾ. ರಾಜು ಅಂಡ್ ಉಷಾ ಇಬ್ಬರು ಹೋಗ್ತಿದ್ದಾರೆ. ದೇ ಬೇಡ, ರಾಜು ಅಂಡ್ ಉಷಾ. ರಾಜು ಆ್ಯಂಡ್ ಉಷಾ ಏನು ಬರುತ್ತೆ? ಈಸ್ ಬರುತ್ತಾ ಆರ್ ಬರುತ್ತಾ? is ಎಷ್ಟು ಜನಗಳು? ಇಬ್ಬರಂದ್ರೆ ಏನು ಬರುತ್ತೆ? ಒಬ್ಬರಂದ್ರೆ ಈಸ್ ಬರುತ್ತೆ. ಜಾಸ್ತಿ ಜನಗಳಂದ್ರೆ they are ಆರ್. ರಾಜು ಆ್ಯಂಡ್ ಉಷಾ ಆರ್. ರಾಜು ಆ್ಯಂಡ್ ಉಷಾ ಆರ್ ಗೋಯಿಂಗ್, ಹೋಗ್ತಿದ್ದಾರೆ. ರಾಜು ಆ್ಯಂಡ್ ಉಷಾ ಆರ್. ಈಸ್ ಅಲ್ಲ, ರಾಜು ಆ್ಯಂಡ್ ಉಷಾ ಆರ್ ಗೋಯಿಂಗ್. ಅದಾಯ್ತಾ? ಐ ಅಂದರೆ ಸ್ಪೆಷಲ್, ಐ ಆಮ್. ಒಬ್ಬರೇ ಅಂದರೆ ಈಸ್, ಅವನು, ಅವಳು, ರಾಜು, ಉಷಾ. ಈಸ್, he is, she is, Raju is, Usha is eating, Raju is eating, he is eating, she is eating. ಜಾಸ್ತಿ ಜನಗಳಂದರೆ ದೇ, ಅವರು, ದೇ ಆರ್ ಈಟಿಂಗ್, ನಾವು, ವಿ ಆರ್ ಈಟಿಂಗ್. ರಾಜು ಮತ್ತು ಉಷಾ, ರಾಜು ಆ್ಯಂಡ್ ಉಷಾ ಇಬ್ಬರು. ರಾಜು ಆ್ಯಂಡ್ ಉಷಾ ಆರ್, ಜಾಸ್ತಿ ಜನಗಳು, ಒಬ್ಬರಲ್ಲ, ಆರ್ ಈಟಿಂಗ್ ಆರ್ ಗೋಯಿಂಗ್. ಅದಾಯ್ತಾ? ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ. ಸೊ ನಮಗೆ ಫ್ಯೂಚರು ಬರುತ್ತೆ, ಹೇಳೋದು ಪ್ರೆಸೆಂಟೆನ್ಸು ಬರುತ್ತೆ. ಎನಿ ಕ್ವೆಶನ್ಸ್? ಅದಾಯ್ತಾ? ವೆರಿ ಗುಡ್.